ಪ್ರೀತಿಯ ಶಿವರಾಮೇಗೌಡರಿಗೆ ಈ ಮೂಲಕ ತಿಳಿಸುವುದೇನೆಂದರೆ, ನೀವು 6 ತಿಂಗಳು ಜೈಲಿನಲ್ಲಿ ಕಾಲ ಕಳೆಯಲು ಒಂದು ಹುಡುಗಿ ಫೋನ್ ಮಾಡಿದ್ದು ಕಾರಣ. ಆ ಹುಡುಗಿಯನ್ನು ನೀವು ಹುಡುಕುತ್ತಲೇ ಇರುವಿರಿ. ಪೊಲೀಸರಿಗೆ ಫೋನ್ ಮಾಡಿ ನೀವು ಜೈಲಿಗೆ ಹೋಗೋಕೆ ಕಾರಣ ಆದವಳ ಹೆಸರು ವಿ. ನಂದಿನಿ ದಿನಾಲು ಓಡಾಡೋ ರೋಡ್ ಇದೆ ಅಲ್ವೇ? ಅಂದ್ಮ್ಯಾಕೆ ಅವಳು ಇಲ್ಲಿಗೆ ಬರ್ಲೇಬೇಕು. ಇವತ್ತು ಏನಾರ ಆಗ್ಲಿ, ಅವಳನ್ನ ಮಾತಾಡಿಸ್ಬೇಕು. ನಂದಿನಿ, 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 ನಾನ್ ನಿನ್ನೆ ಕರಿತಾ ಇರೋದು. ಅಷ್ಟಕ್ಕೂ ನೀನ್ ಯಾರು? ನಂದಿನಿ, ನಿನ್ ಕೋಪ ನಂಗೆ ಅರ್ಥ ಆಯ್ತದೆ ನೋಡು. ನಿನ್ ಕುಟೆ ಮಾತಾಡ್ಬೇಕು ಅಂತ ನಾನ್ ಒತ್ತರದಿಂದ ಕಾಯ್ತೀವಿ ಗೊತ್ತೆ. ನಾನಿನ್ನ ನಿಮ್ಗೆ ಕಾಯಕ್ ಹೇಳಿದ್ನ? ಅಷ್ಟಕ್ಕೂ ನಮ್ಮಿಬ್ರು ಮಧ್ಯ ಮಾತಾಡಕ್ ಏನಿದೆ? ನಂದಿನಿ, ನನ್ ಮಾತ್ ಕೇಳು. ನಂದಿನಿ, ನನ್ ಮಾತ್ ಕೇಳಿಲ್ಲ ಅಂದ್ರೆ ಪರಿಣಾಮ ಬೇರೆ ಆಯ್ತದ ಆಟೆಯ. ಏನ್ ಭಯ ಪಡಿಸ್ತಾ ಇದ್ಯಾ? ನೋಡು, ನನ್ಗೂ ನಿಂಗೂ ಯಾವ ಸಂಬಂಧನೂ ಇಲ್ಲ. ಇನ್ಯಾವತ್ತೂ ನನ್ ಹಿಂದೆ ಈಗ ಬರ್ಬೇಡ. ನಂದಿನಿ, ನನ್ ಮುಖ ನೋಡಿದ್ರು ನೋಡ್ದೆ ಇರೋಳ್ ತರ ಹೋಗ್ತಾ ಇದ್ಯಾ ಅಂದ್ರೆ ನನ್ ಪಿರಿತಿಗ್ ಬೆಲೆನೇ ಇಲ್ವೇ? ಅದ್ರ ಅವಶ್ಯಕತೆ ನನಗಿಲ್ಲ. ನಂದಿನಿ, ನನ್ ಮಾತ್ ಕೇಳು. ನಾನ್ ಹೇಳೋದಸಿ ಅರ್ಥ ಮಾಡ್ಕೋ. ನಂದಿನಿ, ನನ್ ಮಾತ್ ಕೇಳಲಿಲ್ಲ ಅಂದ್ರೆ ಇಲ್ಲೊಂದ್ ಪ್ರಾಣ ಹೊಂಟೋಯ್ತದ ಆಟೆಯ. ನಂದಿನಿ, ಅಮ್ಮ, ನಿಮ್ಗೇನ್ ಸ್ವಲ್ಪನೂ ಬುದ್ಧಿ ಇಲ್ವಾ? ಯಾಕೆ ಹೀಗ್ ಮಾಡ್ಕೊಂಡ್ರಿ? ನೋಡಿ, ಎಷ್ಟೊಂದ್ ರಕ್ತ ಹೋಗ್ತಿದೆ. ಮೊದ್ಲು ಹಾಸ್ಪಿಟಲ್ಗೆ ಹೋಗಿ. ನನಗೆ ಗಾಯ, ನೋವು ಇದೆಲ್ಲದಕ್ಕಿನ್ನ ನೀನ್ ನನ್ನನ್ನು ಮಾತಾಡಿಸ್ದೇ ಇರೋದೆಯ ನನ್ ಸ್ಯಾನೆ ನೋವಾಯ್ತಾ ಇರೋದು. ನಂದಿನಿ, ನೀನ್ ಒಂದ್ಕಿತ ನನ್ ಮಾತು ಕೇಳಿಸ್ಕೊ. ಅಯ್ಯೋ, ನಿಮ್ಗೆ ಹೇಗೆ? ಸರಿ, ಅದೇನ್ ಹೇಳಿ. ನೋಡು ನಂದಿನಿ, ನಾನ್ ಚಂಪಾ ಒಬ್ಳು ಬಡವನ್ ಮನೆ ಮಗಳು ಅಂತ ಪ್ರೀತಿ ಮಾಡಿದ್ದೇನೋ ನಿಜ. ಆದ್ರ ಅವಳು ಮಾತ್ರ ನನ್ನನ್ನಲ್ಲ, ನನ್ನ ಆಸ್ತಿ ನೋಡ್ ಪ್ರೀತಿ ಮಾಡ್ತಾವಳಂತ ಹೋಗ್ತಾ ಹೋಗ್ತಾ ಗೊತ್ತಾಯ್ತು. ಅವಳಿಗೆ ನನ್ಗಿಂತವೇ ನಮ್ಮ ಆಸ್ತಿ ಅಂತಸ್ತು ಇದ್ರ ಮೇಗೆ ಕಣ್ಣಿತ್ತು. ಅದ್ ಗೊತ್ತಾದ್ಮೇಲೆ ನಾನು ಅವಳಿಂದ ದೂರ ಆಗ್ಬಿಟ್ಟೆ. ನಾನು ಈ ಮಾತನ್ನ ಅವಳಿಗೂ ಹೇಳಿದ್ದೆ. ಅವಳು ಅದಕ್ಕೆ ಒಪ್ಕೊಂಡು ಇದ್ಲು. ಮತ್ತೆ ಅದ್ ಹೇಗ್ ಮದ್ವೆ ಮನೆಗ್ ಬಂದು ಅಷ್ಟೆಲ್ಲ ಗಲಾಟೆ ಮಾಡಿದ್ಲು? ನಮ್ಮಣ್ಣ ಪತ್ರ ಮತ್ತ ಅವಳಿಗೆ ಎಂಟ್ರು ನನ್ ಮ್ಯಾಗಿನ್ ಹೊಟ್ಟೆ ಊರಿಗೆ ಆ ಚಂಪನ್ನ ತಮ್ಮ ಕಡೆಗೆ ಹೇಳ್ಕೊಂಡು ಮದ್ವೆ ಮನೆಗ್ ಕರ್ಕೊಂಬಂದು ಮದ್ವೆ ನಿಲ್ಸ್ಬೇಕು ಅಂತ ಪ್ಲಾನ್ ಮಾಡೋರೆ. ಅಷ್ಟಕ್ಕೂ ಅವ್ರು ಯಾಕೆ ಇಂತ ಕೆಲ್ಸ ಮಾಡ್ತಾರೆ? ಯಾಕಂದ್ರೆ ನಮ್ಮಣ್ಣ ಮದ್ವೆ ಆಗಿರೋದು ಒಬ್ಬ ಅಡ್ಗೆ ಮಾಡೋರ್ ಮಗಳನ್ನ. ಆದ್ರೆ ನನ್ಗೆ ನಿಮ್ಮಂತ ದೊಡ್ಡ ಸಂಬಂಧ ಸಿಕ್ತು ನೋಡು. ನಮ್ಮಣ್ಣ ಅತ್ಗೆ ಇಬ್ರಿಗೂ ಸಹಿಸಕ್ ಆಗ್ಲಿಲ್ಲ. ಅದಕ್ಕೆ ಆ ಚಂಪನ್ ಜೊತೆಗೆ ಹಾಕೊಂಡು ಈ ತರ ಎಲ್ಲ ಮಸ್ಲತ್ ಮಾಡೋರೆ. ನಂದಿನಿ, ನಂಗೆ ಯಾಕೋ ಇದೆಲ್ಲ ವಿಚಿತ್ರ ಅನ್ಸ್ತಿದೆ. ನಂಬೋದಕ್ಕೂ ಕಷ್ಟ ಆಗ್ತಿದೆ. ನಂದಿನಿ, ಅವ್ರಿಬ್ರಿಗೂ ಚಂಪಂಗ್ ನಿಜವಾಗ್ಲೂ ನ್ಯಾಯ ಕೊಡಿಸ್ಬೇಕು ಅನ್ನೋ ಉದ್ದೇಶನೇ ಆಗಿದ್ದಿದ್ರೆ ಅವ್ರ ಈ ತರ ಮದ್ವೆ ನಿಲ್ಸೋದ್ರ ಬದಲು ನಮ್ಮ ಅಟ್ಟಿಯವ್ರ ಹತ್ರ ಬಂದು ಮೊದ್ಲು ಮಾತಾಡ್ತಿದ್ರು. ಅದ್ ಬಿಟ್ಟು ಮದ್ವೆ ಮಂಟಪಕ್ ಬಂದು ಊರ್ನವ್ರ ಮುಂದೆ ಎಲ್ಲ ಈ ತರ ರಂಪ ರಾಮಾಯಣ ಮಾಡಂತದ್ ಏನಿತ್ತು? ಸೀತಾ ಹೇಳ್ತೀವಿ ನಂದಿನಿ,
ಈಗ್ಲೂ ನನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇರೋದು ನಿನ್ನನಯ್ಯ. ಬದುಕಿದ್ರೆ ನಿನ್ ಜೊತೆ ಮಾತ್ರವಂತ ಇವನೇ. ಇದನ್ನೆಲ್ಲ ನಿಂತವ ಹೇಳ್ಕೋಬೇಕು ಅನ್ನಿಸ್ತು, ಹೇಳ್ದೆ. ಈಗ ಅದನ್ನ ನಂಬೋದು ಬಿಡೋದು ನಿನಗ್ ಬಿಟ್ಟಿದ್ದು. ನೋಡಿ, ತುಂಬಾ ರಕ್ತ ಹೋಗ್ತಿದೆ, ಮೊದ್ಲು ಹಾಸ್ಪಿಟಲ್ಗೆ ಹೋಗಿ. ನನಗ್ ಏನಾದ್ರೂ ಚಿಂತೆ ಇಲ್ಲ ನಂದಿನಿ. ನನ್ನ ಪಿರುತಿ ನಿನಗೆ ಅರ್ಥ ಆದ್ರೆ ಸಾಕು. ನನ್ ಪಿರುತಿ ಹೊಸಿ ಅರ್ಥ ಮಾಡ್ಕೊ ನಂದಿನಿ. ಹೆಸರು ಪೂರ್ತಿ ಓದು ಗೋವಿಂದ. ವಿ ಅಕ್ಷರದಿಂದ ಶುರುವಾಗುತ್ತೆ. ಈಟೆ ಬರ್ದಿರೋದು ಅಣ್ಣ. ವಿ ಅಕ್ಷರವೇ ಅಂದ್ರೆ ಯಾರವಳು? ಗೋವಿಂದ, ಅವಳೆಲ್ಲವಳೆ? ಹೆಸರುವೆ ವಿ ಅಕ್ಷರದಿಂದಲೇ ಅಲ್ವೇ ಶುರುವಾಗೋದು. ಆದ್ರೆ ಆ ಲೋಕಿ ಕರ್ಕೊಂಬಂದ್ ತೋರ್ಸಿದ್ಕೆ ಇವಳಲ್ಲ ಅಂತಂದಲ್ಲ. ಹಂಗಾದ್ರೆ ಬೇರೆ ಯಾರಿರ್ಬೋದು? ವಿ ಅಕ್ಷರದಿಂದ ಅಂದ್ರೆ ಯಾರಿರ್ಬೋದು? ಅಣ್ಣ, ಯಾರೋ ಮನೆ ಹಾಳ್ರು ಬೇಕು ಅಂತಾನೆ ಈ ಕೆಲಸ ಮಾಡವ್ರೆ. ನಮ್ ನೆಮ್ಮದಿನ ಹಾಳು ಮಾಡ್ಬೇಕು ಅನ್ನೋದೇ ಅವ್ರ ಉದ್ದೇಶ. ಈ ಪತ್ರ ಬರ್ದವನ್ ಏನಾರ ನನ್ ಕೈಗೆ ಸಿಕ್ಕಿದ್ರೆ ತುಂಡ ಕತ್ತರ್ಸಾಕ್ಬಿಡ್ತೀನಿ ಅವನ್ನ. ರೀ, ಕಾಗ್ದ ಬರ್ದಿರೋನ್ನ ಕತ್ತರ್ಸಾಕೋದ್ರಲ್ಲಿ ಏನಾದ್ರೂ ಅರ್ಥ ಆಯ್ತಾ? ನಮ್ ಬಾವನ್ನ ಜೈಲಿಗೆ ಕಳ್ಸಿ ಅವ್ರ ನೆಮ್ಮದಿನ ಕಿತ್ಕೊಂಡ್ಲಲ್ಲ, ಅವಳನ್ನ ಕತ್ತರ್ಸಾಕಿ. ಓ, ಈಗ ಆ ಹೆಸ್ರನ್ ಮೊದಲನೇ ಅಕ್ಷರ ಬರ್ದ್ ಕಳ್ಸವ್ರೆ ಅಂದ್ರೆ ಮುಂದಕ್ಕೆ ಅವ್ರ ಪೂರ್ತಿ ಹೆಸರನ್ನೇ ಬರ್ದ್ ಕಳಿಸ್ಬೋದಲ್ವೇ? ಒಟ್ನಾಗೆ ನಾನ್ ತೆಪ್ ಮಾಡಿರೋದ್ ಯಾರಿಗೂ ಗೊತ್ತಿಲ್ಲ ಅಂತ ಆ ಹುಡುಗಿ ಪಾಪ ನೆಮ್ಮದಿ ಆಗವಳೆ ಅನಿಸ್ತದೆ. ಆದ್ರೆ ಯಾರೋ ಅವಳ ಹಿಂದೆ ಅವ್ರೆ ಅವಳ ಮುಖವಾಡನ ಕಳ್ಚಿ ಬಿಸಾಕಕ್ಕೆ ಸಿದ್ಧವಾಗಿ ನಿಂತವ್ರೆ. ಅದ್ಮ್ಯಾಕೆ ಆದಷ್ಟು ಜಲ್ದಿ ಅವಳ ಹೆಸರು ಹೊರಗ್ ಬರಂಗ್ ಮಾಡ್ತಾರೆ ಅಂತಾಯ್ತು. ಹೌದು ಬಾಬಾ, ಅವಳ ಹೆಸರು ಒಂದ್ ಗೊತ್ತಾಗ್ಬಿಟ್ರೆ ಸಾಕಲ್ವಾ? ಯಾವ ಊರು ಎಲ್ಲಿರ್ತಾಳೆ ಅಂತ ಎಲ್ಲ ಬಯಲಿಗೆ ಬರ್ತದೆ. ಆದ್ರೂ ಯಾರು ಹಿಂಗ್ ಕಾಗ್ದ ಬರಿತಾ ಇರೋದು? ಅದಕ್ಕೆ ಮುಂಗ್ ಫೋನ್ ಮಾಡೋರೆ ಅಂತವ ಬೇರೆ ಯಾರಿಗಾದ್ರೂ ಗೊತ್ತಿರ್ಬೋದಾ? ಲೇ ಮೂರಡಿ, ಇನ್ನು ಮ್ಯಾಕ್ ನಿನಗ್ ಜಾಪಾಳ್ ಮಾತ್ರ ಕೊಡ್ತಾ ಇರ್ತೀನಿ, ನೀನ್ ತಾಕತಾ ಇರು. ಒಂದ್ ವೇಳೆ ನಾನು ಎಲೆಕ್ಷನ್ ಆಗಿ ಗೆದ್ದು ಮಂತ್ರಿ ಆಗಿದ್ರು ಸರಿ, ಅವಳನ್ನ ಮಾತ್ರ ಕತ್ತರು ಸಾಕ್ಬಿಡ್ತೀನಿ. ಹೇ ಭವಾನಿ, ಏನಾಯ್ತು? ಇನ್ನೂ ಏಟೊತ್ತು ಅಂತ ಅದನ್ನೇ ನೋಡ್ಕೊಂಡು ಕುತ್ಕೊಳ್ತಿ? ಈ ಉಡುಗೊರೆ ಎಲ್ಲ ನನ್ ಪಾಲಕ್ ಸಿಗ್ತವೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಕಣ್ರಿ.
ಇದೆಲ್ಲ ನೋಡಿದ್ರೆ ನಂಗೆ ಏಟ್ ಸಂತೋಷ ಆಯ್ತದೆ ಗೊತ್ತಾ. ಒಂದ್ ಹೆಣ್ಣಿಗೆ ತನ್ನ ಗಂಡ ಆದವನು ಸ್ವರ್ಗನೇ ತಂದು ಇಳಿಸಿದ್ರು ತವ್ರ ಮನೆ ಪ್ರೀತಿ ಮುಂದೆ ಏನೂ ಅಲ್ಲ ಬಿಡು. ರೀ, ಪಡ್ಕೊಂಡವ್ರಿಗೆ ಅದ್ರ ಬೆಲೆ ಗೊತ್ತಿರಕ್ಕಿಲ್ಲ, ಆದ್ರೆ ಕಳ್ಕೊಂಡವ್ರಿಗೆ ಮಾತ್ರ ಅದ್ರ ಬೆಲೆ ನೋವು ಎರಡೂ ತಿಳಿಯೋದು. ಸಿಗಲ್ಲ ಅನ್ಕೊಂಡಿದ್ ನನ್ ಪಾಲಕ್ ಸಿಕ್ಕಿರದ್ಕೆಯ ನಂಗೆ ಈಟೋನ್ ಸಂತೋಷ. ಇದಕ್ಕೆಲ್ಲ ಕಾರಣ ವಿದ್ಯಾನೇ ಅಲ್ವೇ? ನಾವು ಅವಳಿಗೆ ಯಾವಾಗ್ಲೂ ಗ್ರೇಟ್ಫುಲ್ ಆಗಿರ್ಬೇಕು ಭವಾನಿ. ದಿಟ ಕಣ್ರಿ, ವಿದ್ಯಾ ವಯಸ್ಸಲ್ಲಿ ಚಿಕ್ಕವಳಾದ್ರುವೆ ತಾಯಿ ಕರಳಿರೋ ಹುಡುಗಿ. ಅವಳು ಬರೀ ನನ್ ತಮ್ಮನ್ ಹೆಂಡತಿಯಾಗಿ ಮಾತ್ರ ಅಲ್ಲ, ನನ್ ತಾಯಿಯಾಗಿ ಬಂದವಳೆ ಅನ್ಸ್ತದೆ. ನಾವು ಮದ್ವೆ ಆದಾಗಿಂದ ನಿನ್ ಮುಖದಲ್ಲಿ ಇಲ್ದಲೇ ಇರೋ ಸಂತೋಷ, ನಗು, ಇದನ್ನೆಲ್ಲ ವಿದ್ಯಾ ಬಂದ್ಮೇಲೆ ನೋಡ್ತಾ ಇದ್ದೀನಿ. ಇಲ್ಲಿ ಗಂಟ ಅವಳು ಕೊಟ್ಟ ಮಾತನ್ನ ಎಲ್ಲ ಉಳಿಸ್ಕೊಂಡವಳೆ. ನೋಡ್ತಾ ಇರೋ, ಅವಳು ಹೇಳ್ದಂಗೆ ನಿಮ್ಮ ಅಪ್ಪ ಏನ್ ಪ್ರೀತಿ ನಿನ್ ಸಿಗಂಗ್ ಮಾಡೇ ಮಾಡ್ತಾಳೆ. ಆ ನಂಬಿಕೆ ನಂಗೂ ಅದೇ ರೀ. ಹಂಗಂತ ಒಳ್ಳೆ ಮನ್ಸಿರೋರ್ಗೆ ಒಳ್ಳೇದೇ ಆಗ್ಬೇಕು. ಅವಳು ನಮ್ಮ ಮಟ್ಟಿಲಿ 100 ಕಾಲ ಸಂದಾಗ್ ಬಾಳ್ಬೇಕು. ಒಳ್ಳೆಯವ್ರಿಗೆ ಒಳ್ಳೇದೇ ಆಯ್ತದೆ ಭವಾನಿ. ಅಂತವ್ರಿಗೆಲ್ಲ ಯಾರು ಕೇಳಿ ಬಯಸ್ತಾರೆ ಹೇಳು? ಒಳ್ಳೆಯವ್ರಿಗೆ ಪರೀಕ್ಷೆ ಜಾಸ್ತಿ ಅಂತ ಕೇಳಿಲ್ವೇ? ಕೆಲವು ದುಷ್ಟ ಜನಗಳು ಕಣ್ ಬಿದ್ಬಿಟ್ರೆ ಅದರಿಂದ ಚೇತರಿಸ್ಕೊಳಕ್ಕೆ ಸ್ಯಾನೆ ಕಷ್ಟ. ಅಂತ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದೆ ನನ್ನ ತಮ್ಮ ಅವಳು 100 ಕಾಲ ಸುಖವಾಗಿ ಬದುಕ್ಬೇಕು ಅಂತ ಅದ್ಯಾವ್ರ ಹತ್ರ ಬೇಡ್ಕಂತೀನಿ. ಭವಾನಿ, ಆ ದೇವ್ರು ಒಳ್ಳೆಯವ್ರನ್ನ ಏಟೆ ಪರೀಕ್ಷೆ ಮಾಡಿದ್ರು ಯಾವತ್ತೂ ಕೈ ಬಿಡಕ್ಕಿಲ್ಲ. ಒಳ್ಳೆತನನೇ ಗೆಲ್ಲೋದು, ಗೆದ್ದೆ ಗೆಲ್ಲುತ್ತೆ. ನೀನ್ ಧೈರ್ಯವಾಗಿರು. ಅವ್ವ, ಆ ಕಾಗ್ದ ಬಂದು ಫೋನ್ ಮಾಡ್ದವಳ ಅಕ್ಷರ ವಿ ಇಂದ ಶುರುವಾಯ್ತದೆ ಅನ್ನೋದನ್ನ ಕೇಳಿ ನಿಂತ ಜಾಗದಲ್ಲೇ ಬ್ಯಾವ್ತೋಗ್ಬಿಟ್ಲು ಆ 3 ಅಡಿ. ಅವಳು ಬೈದಲ್ಲಿ ಪತ್ರ ಗುಡ್ತವ ನಡುಕ್ತಾ ನಿಂತಿರೋದ್ನ ನೋಡ್ಬಿಟ್ಟು ನನ್ಗಂತೂ ಹಾಲ್ ಕುಡ್ದಷ್ಟೇ ಸಂತೋಷ ಆಗೋಯ್ತು. ಅವಳ ಪತ್ರ ಕೊಡ್ಬೇಕು ಅಂತ ತಾನೇ ಕಾಗ್ದ ಹಾಕಿತ್ತು. ನನ್ ಮಕ್ಕಳ ಜೀವನಕ್ಕೆ ಮುಳ್ಳಾಗಿ ಜೀವನ ಪೂರ್ತಿ ನನ್ನನ್ನು ಕೊರ್ಗಂಗ್ ಮಾಡೋಳೆ ಅಂತವಳ ಸುಮ್ನೆ ಬಿಟ್ಟೆನಾ? ಏನ್ ನಮ್ ಯಾಕೆ ನೋಡ್ತೀರ? ಇನ್ನೊಂದು ಕಾಗ್ದ ಯಾವಾಗ ಬರ್ತದೋ ಅದ್ರಲ್ಲಿ ನನ್ನ ಹೆಸರು ಎಲ್ಲಿ ಬರ್ದು ಬಿಡ್ತಾರೋ ಅಂತ ಅವಳು ಒಂದು ನಿಮಿಷ ಉಸಿರಾಡಕ್ಕೂ ಎದ್ರಕೊಂಡು ಸಾಯ್ಬೇಕು. ಹಂಗ ಮಾಡ್ತೇನೆ. ನನ್ ತಮ್ಮನ್ನ ಆ ಚಂಪನ್ ಜೊತೆ ನೋಡ್ದಾಗೆಲ್ಲ ನನ್ ಕರಳು ಕಿತ್ತು ಬರ್ತದೆ ಕಣವ. ಅವನಿಗಂತ ಗತಿ ತಂದ್ಲಲ್ಲ, ಅವಳನ್ ಮಾತ್ರ ಯಾವುದೇ ಕಾರಣಕ್ಕೂ ಸುಮ್ಕೆ ಬಿಡ್ಬೇಡ. ಅವನಿಗಂತ ಗತಿ ತಂದವಳ ಸುಮ್ಕೆ ಬಿಡ್ಬೇಡ ಕಣವ. ಸಾಕಿನ್ನ ಈ ಕಣ್ಣ ಮುಚ್ಚಲೆ ಆಟ ಎಲ್ಲ. ಮೊದ್ಲು ಮನೆಯವ್ರಿಗೆಲ್ಲ ಪೊಲೀಸ್ ಅವ್ರಿಗೆ ಫೋನ್ ಮಾಡಿದವಳು ಇವಳೇ ಅಂತ ತಿಳಿಸಿ ಇವಳನ್ನ ಕತ್ತಿಡ್ದು ಎಲ್ರು ಆಚೆ ತಳ್ಬೇಕು. ಹಂಗ್ ಮಾಡು, ಆಗ್ಲೇಯ ನನ್ ಮನ್ಸಿಗೆ ನೆಮ್ಮದಿ ಸಿಗದು. ಏನ್ ಓದಿಸಿದೀನ? ಸಮಾಧಾನವಾಗಿರು. ಈ ವಿಷಯನ ಯಾವಾಗ ಬಯಲ್ ಮಾಡ್ಬೇಕು ಅನ್ನೋ ಸಮಯವ ನಾನ್ ನಿಗದಿ ಮಾಡಿದ್ದೀನಿ. ಆವತ್ತು ಈ 3 ಅಡಿ ಮನೆ ಬಿಟ್ಟು ಹೋಗೋದನ್ನ ಯಾರಿಂದನೂ ತಪ್ಸಕ್ಕಾಗಕ್ಕಿಲ್ಲ. ಮೊದ್ಲು ಆ ಕೆಲ್ಸ ಮಾಡವ, ಆವತ್ತು ನನ್ ಮನ್ಸಿಗೆ ನಿರಾಳ ಆಯ್ತದೆ. ಮಾಡೇ ಮಾಡ್ತೀನಿ ಚಿತ್ರ. ಆ ಕಾಲ ತುಂಬಾ ದೂರ ಏನಿಲ್ಲ, ಆದಷ್ಟು ಬೇಗ ಮಾಡ್ತೀನಿ. ಯೋಳವ ವಿದ್ಯಾ? ಯೋನವ ಹೇಳಿ ಎಲ್ಲ ಹಾಳಾಗೋಯ್ತು. ನಾನ್ ನಿನಗೆ ಹೇಳ್ದೆ ಸತ್ಯನೆಲ್ಲ ಹೇಳ್ಬಿಡ್ತೀನಿ ಅಂತ, ಆದ್ರೆ ನೀನು ಬೇಡ ಅಂತ ಹೇಳ್ದೆ. ಇವಾಗ ನೋಡು ನನ್ ಕುತ್ತಿಗೆಗ್ ಬಂದ್ ನಿಂತಿದೆ. ಈಗ ಏನಾಯ್ತು ಅಂತ ಈಟೊಂದ್ ಗಾಬರಿ ಮಾಡ್ಕೊಂಡಿದ್ಯೆ? ಅವತ್ತು ನಮ್ಮ ಮಟ್ಟಿಗ್ ಬಂದಿತ್ತಲ್ಲ ಕಾಗ್ದ, ಅದೇ ತರ ಇವತ್ತಿಲ್ಲೂ ಬಂದದವ. ಅವತ್ತು ಪೊಲೀಸ್ರಿಗೆ ಫೋನ್ ಮಾಡ್ದವ್ರು ಯಾರು ಅನ್ನೋ ಸತ್ಯ ಗೊತ್ತದೆ ಅಂತ ಬರ್ದಿದ್ರು. ಆದ್ರೆ ಇವತ್ತು ಅವಳ ಹೆಸರು ವಿ ಅಕ್ಷರದಿಂದ ಶುರು ಆಯ್ತದೆ ಅಂತ ಬರ್ದೋರೆ ಕಣವ. ಆ ಕಾಗ್ದ ಬಂದಾಗಿಂದನೂ ವಿ ಅಕ್ಷರದಿಂದ ಯಾರ ಹೆಸರು ಶುರು ಆಯ್ತದೆ ಅಂತ ಹುಡುಕ್ತಾನೆ ಅವ್ರೆ ಕಣವ. ಯೋನೇ ಹೇಳ್ತಿದ್ಯಾ ವಿದ್ಯಾ? ಹಂಗಾರೆ ಆ ಕಾಗ್ದವ ಯಾರು ಬರ್ದಿರ್ಬೋದು?
ಕಾಗ್ದ ಯಾರಾದ್ರೂ ಬರ್ದಿರ್ಲಿ ಅವ್ವ, ನಮ್ನ ಬಿಟ್ಟು ಬೇರೆ ಯಾರಿಗೂ ಈ ವಿಷಯ ತಿಳಿದಿದೆ ಅಂತ ತಾನೇ ಅರ್ಥ. ನೀನ್ ಹೇಳ್ತಿರೋದ್ ನೋಡಿದ್ರೆ ನನಗೂ ಹಂಗೆ ಅನ್ಸ್ತಾ ಕಣೆ. ಅವ್ವ, ದಿನಾಲು ಹಿಂಗ್ ಭಯದಲ್ಲಿ ಬದುಕೋ ಬದ್ಲು ಎಲ್ಲ ಸತ್ಯನೂ ನಾನೇ ಹೇಳ್ಬಿಡ್ತೀನಿ. ಅದೇನಾಗುತ್ತೋ ಆಗ್ಲಿ ಕಣವ್ವ. ವಿದ್ಯಾ, ಅಂತ ಹುಚ್ಚ ಕೆಲ್ಸಕ್ಕೆ ಏನಾದ್ರು ಕೈ ಹಾಕ್ಬಿಟ್ಯಾ ಕಣೆ? ಈಗೇನು ಆ ಕಾಗದದೊಳಗೆ ವಿ ಅಕ್ಷರದಿಂದ ಶುರುವಾಗತ್ತೆ ಅಂತ ತಾನೇ ಬರ್ದಿರೋದು? ಈಗ ನಿಮ್ಮ ಅಟ್ಟಿಯವ್ರಿಗೆ ನಿನ್ಮೇಲೆ ಏನೂ ಅನುಮಾನ ಬಂದಿಲ್ಲ ತಾನೆ? ಈಗ ಬರ್ದೇ ಇರ್ಬೋದವ್ವ, ನಾಳಿಕೆ ಇದೇ ತರ ಕಾಗ್ದ ಬಂದ್ರೆ ನಾನು ಏನ್ ಮಾಡ್ಲಿ? ನೋಡೆ, ಮುಂದ ಯಾರು ಕಂಡಿಲ್ಲ, ಅದೇನಾಗದೋ ಆಗ್ಲಿ. ಆದ್ರೆ ನೀನ್ ಮಾತ್ರ ಭಯ ಪಟ್ಕೊಂಡು ಯಾರ ಜೊತೆಗೂ ಏನು ಹೇಳಕ್ ಹೋಗ್ಬೇಡ. ಅವ್ವ, ನೀನೇನೋ ಭಯ ಪಟ್ಕೋಬೇಡ ಅಂತ ಹೇಳ್ತಿದ್ಯಾ, ಆದ್ರೆ ನನಗಿಲ್ಲಿ ಆ ಸುದ್ದಿ ಬಂದಾಗಿಂದ ಕೈ ಕಾಲೇ ಆಡ್ತಿಲ್ಲ ಕಣವ್ವ. ನಿನ್ ಪರಿಸ್ಥಿತಿ ನಂಗೆ ಅರ್ಥ ಆಯ್ತದೆ ಕಣೆ, ಆದ್ರೆ ಈ ಟೈಮ್ನಾಗೆ ಧೈರ್ಯವಾಗಿರ್ಬೇಕಾಯ್ತದೆ. ನಿನ್ ದಮ್ಮಯ್ಯ ಅಂತೀನಿ ಕಣೆ, ನನ್ ಮಾತ್ ಕೇಳೆ ವಿದ್ಯಾ. ಆ ವಿಚಾರವ ಕೇಳಿದ್ರು ಕೇಳ್ದೆ ಇದ್ದಂಗೆ, ಯಾರಾದ್ರೂ ಏನಾದ್ರು ಕೇಳಿದ್ರೆ ಮಾತಾಡ್ದಂಗೆ ಸುಮ್ಕಿದ್ಬಿಡು. ನಾ ಹೇಳಿದ ಅರ್ಥ ಆಯ್ತೇನೆ? ಅರ್ಥ ಆಯ್ತು ಬಿಡು ವಿದ್ಯಾ. ಇನ್ನೊಂದ್ ಕಿತ ಹೇಳ್ತೀವ್ನಿ, ಆಗಿರೋ ತೆಪ್ನ ಸರಿ ಮಾಡಕ್ ಆಗಕ್ಕಿಲ್ಲ, ಆದ್ರೆ ಅನಾಹುತ ಆಗೋದನ್ನ ತೆಪ್ಸ್ಬೇಕು ಅಂದ್ರೆ ಇದನ್ ಬಿಟ್ಟು ಬೇರೆ ದಾರಿನೇ ಇಲ್ಲಮ್ಮ. ಆ ವಿಚಾರವ ಬಿಟ್ಟು ನೆಮ್ಮದಿಯಾಗಿರಕ್ ಪ್ರಯತ್ನ ಪಡು. ಸರಿ ಕಣವ್ವ. ಯಾವ್ರೆ ಯೋನಪ್ಪ, ನನ್ ಮಗಳಿಗೆ ಹಿಂಗ್ ಒಂದಾದ್ಮೇಲೆ ಒಂದ್ ಕಷ್ಟ ಕೊಡ್ತಾನೆ ಇದೆಯೇ. ನೋಡ್ದೇನವ ಆ ಮನೆಯಾಳ ಮಾಡಿರೋ ಕೆಲ್ಸವ? ನಮ್ತವ ಅಡ್ಡೆಲ್ಲ ದುಡ್ಡು ಇಸ್ಕೊಂಡು ಇವಾಗ ನಮ್ಗೆ ತಂದ್ ಮಡ್ಗವನಲ್ಲ. ಈಗ ವಿ ಅನ್ನೋ ಅಕ್ಷರದಿಂದ ಶುರುವಾಯ್ತದೆ ಅಂತ ಬರ್ದವನೆ. ನಾಳೆ ಏನಾದ್ರೂ ಪೂರ್ತಿ ಹೆಸರು ಬೇಡ, ಬರೀ ನಾ ಅಂತ ಬರೆದ್ರು ಗೊತ್ತಾಗೋಯ್ತದೆ ಕಣವ. ನೋಡೆ, ಒಂದ್ಕಿತ ರುಚಿ ನೋಡಿದ್ ಕಳ್ಬೇಕು, ಕದ್ದಾಲ್ ಕುಡಿಬೇಡ ಅಂದ್ರೆ ಸುಮ್ಕೆ ಆಯ್ತದ್ಯೆ. ಇದ್ ಹಿಂಗೆ ಬಿಟ್ರೆ ಸರಿ ಹೋಗಕ್ಕಿಲ್ಲ, ಇವ್ನ್ಗೇನಾರು ಒಂದ್ ಗತಿ ಕಾಣಿಸ್ಲೇಬೇಕು. ಅವ್ವ, ಇರು ಅವನ್ಗೆ ಫೋನ್ ಮಾಡ್ತೀನಿ. ಇದೇನಪ್ಪ, 7 ದಿವಸ ಆದ್ಮೇಲೆ ನನ್ನ ಪಾಲಿನ ಅದೃಷ್ಟ ದೇವತೆ ಫೋನ್ ಮಾಡೋಳಲ್ಲ, ಏನು ಅಂತ ಕೇಳಮ್ಮ. ಹೇಳ್ ತಂಗೆ ಬಾ. ಬಾಯ್ ತುಂಬಾ ತಂಗವ್ವ ಅಂತ ಕರೆದ್ಬಿಟ್ಟು ಹಿಂಗ್ ಬೆನ್ನಿಂದ ಚೂರಿ ಹಾಕಕ್ಕೆ ನಿನ್ ಮನ್ಸಾದ್ರೆ ಹೆಂಗ್ ಬಂದದು? ಯೋನ್ ತಂಗೆ ಬಾ, ಈಟೊಂದ್ ದೊಡ್ಡ ಮಾತಾಡ್ತಿದ್ಯಾ ಅಂತದ್ ನಾನೇನ್ ಮಾಡ್ದೆ? ಹಾ, ಏನ್ ಮಾಡಿದ್ಯಾನ? ಫೋನ್ ಮಾಡಿರೋಳ ಹೆಸರು ವಿ ಅಕ್ಷರದಿಂದ ಶುರುವಾಯ್ತದೆ ಅಂತ ನಮ್ಮ ಮಟ್ಟಿಗೆ ಯಾಕೆ ಕಾಗ್ದ ಬರ್ದಿದ್ದಿ? ಆಹಾ, ಏನಪ್ಪ ಒಳ್ಳೆ ಜಾಕ್ಪಾಟ್ ಹೊಡೆಯೋ ಲಕ್ಷಣ ಕಾಣ್ತಾ ಇದೆ. ಯಾರೋ ಕಾಣಿ ಪುಣ್ಯಾತ್ಮರು ನಂಗೆ ನೆಮ್ಮದಿಯಾಗಿರಕ್ ಸಹಾಯ ಮಾಡ್ತಾವ್ರೆ. ನಿನ್ನೆಯ ಕೇಳ್ತಾ ಇರೋದು ಯಾಕಂತ ಕೆಲಸ ಮಾಡಿದ್ದೆ? ಏನ್ ಮಾಡ್ಲಿ ತಂಗೆ ಬಾ, ದಿಢೀರ್ನೆ ದುಡ್ಡಿನ ಸಮಸ್ಯೆ ಬಂದ್ಬಿಡ್ತು. ನಿನಗ್ ಫೋನ್ ಮಾಡಿ ಕೇಳೋಣ ಅಂದ್ರೆ ನೀನು ಕೊಡೋಕೆ 100 ಯೋಚನೆ ಮಾಡ್ತೀಯ. ಅದಕ್ಕೆ ನನ್ ಕಷ್ಟನು ನಿನಗೆ ಅರ್ಥ ಆಗ್ಲಿ ಅಂತ ಒಂದು ಚಿಕ್ಕ ಡೋಸ್ ಕೊಟ್ಟೆ ಅಷ್ಟೆ. ಹೇಳಿದೀನಿ, ಮುಂದೆ ಏನ್ ಮಾಡ್ಬೇಕು ಅಂತ ನಿನಗೆ ಅರ್ಥ ಆಗಿದೆ ಅನ್ಕೊಂತೀನಿ. ನೋಡು, ನನ್ಗೊಂದು ವಾರ ಟೈಮ್ ಕೊಡು, ಹೆಂಗಾರು ಮಾಡಿ ನೀನ್ ದುಡ್ಡನ್ನ ಹೊಂಚ್ಕೊಡ್ತೀನಿ. ಅಲ್ಲಿ ಗಂಟ ಕಾಗ್ದ ಬರಿಬೇಡ. ಸರಿ ತಂಗೆ ಬಾ, ನೀ ಹೇಳೋ ಟೈಮ್ ಗಂಟ ನಾನು ಏನು ಮಾಡಕ್ಕಿಲ್ಲ, ಆದ್ರೆ ಆಮ್ಯಾಕ್ ನನ್ನಿಂದ ಸುಮ್ನಿರಕ್ ಸಾಧ್ಯನೇ ಇಲ್ಲ. ಸರಿ. ಬಯಸದೇ ಬಂದ ಭಾಗ್ಯ ಬಾಗ್ಲಲ್ಲಿ ಬಂದ್ ನಿಂತೈತೆ.
ಅಪ್ಪ ಏನಾಯ್ತು? ಏನಿದೇನೋ ಮಾಡ್ಕೊಂಡ್ ಬಂದಿದ್ದೀರಾ? ಈ ದೊಡ್ಡ ಗಾಯ ಹೆಂಗ್ ಮಾಡ್ಕೊಂಡ್ರಿ? ಇಲ್ಲಿ ಏನ ಬಾರಿ ಒಳ್ಳೆ ಹೆಂಡತಿ ತರ ಫೀಲ್ ಮಾಡ್ಕೊಂಡು ನನ್ ಕೈಗೆ ಔಷಧಿ ಹಚ್ಚಿ ನನ್ ಸೇವೆ ಮಾಡ್ಬಿಟ್ರೆ ನನ್ ಮನ್ಸ್ ಕರಗ್ಬಿಟ್ಟು ನಾನು ನಿನ್ನ ಕ್ಷಮಿಸ್ಬಿಡ್ತೀನಿ, ನಾನು ನಿನ್ನ ಒಪ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡಿದ್ಯೆ? ಈ ಜನ್ಮದಲ್ಲಿ ಅದ್ ಸಾಧ್ಯ ಇಲ್ಲ, ತಿಳ್ಕೊಬಿಡು. ಯಾಕೆ ಹಿಂಗ್ ಯೋನೇನೋ ಮಾತಾಡ್ತಿದ್ದೀರಾ? ನಾನ್ ಕೇಳ್ತಿರೋದು ಈ ಗಾಯ ಹೆಂಗಾಯ್ತು ಅಂತವ. ಹೆಂಗಾಯ್ತು ಅಂದ್ರೆ ನಾನೇ ಕುಯ್ಕೊಂಡೆ. ಅಯ್ಯಯ್ಯೋ, ನೀವೇ ಕುಯ್ಕೊಂಡ್ರ? ಯಾಕ್ರಿ ಇಂತ ಕೆಲ್ಸ ಮಾಡ್ಕೊಂಡ್ರಿ? ನಿನಗ್ ತಾಳಿ ಕಟ್ಟದ್ನಲ್ಲ ಆ ಕರ್ಮಕ್ಕೆ, ನಿನ್ನನ್ ಮದ್ವೆ ಆಗಿದ್ ಪಾಪಕ್ಕೆ ನನ್ ತಲೆನೇ ಕಟ್ ಮಾಡ್ಕೋಬೇಕು. ಅದನ್ ಮಾಡ್ಕೊಳಕ್ ಧೈರ್ಯ ಸಾಲಿಲ್ಲ ನೋಡು, ಅದಕ್ಕೆ ಇದನ್ ಮಾಡ್ಕೊಂಡೆ. ರೀ, ಯಾಕೆ ಹಿಂಗ ಆಡ್ತಿದ್ದೀರಾ? ಅಲ್ಲ, ನಾನ್ ಏನ್ ಮಾಡೇವ್ನಿ ಅಂತ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಏಯ್, ನಾನ್ ಮಾತಾಡದೆ ಹಿಂಗೆ, ಇನ್ನು ಮುಂದಕ್ಕೆ ಹಿಂಗೆ ಇರೋದು. ಇಷ್ಟ ಇದ್ರೆ ಇರು, ಇಲ್ಲಾಂದ್ರೆ ಗಂಟು ಮುಟ್ಟೆ ಕಟ್ಕೊಂಡು ಹೋಯ್ತಾ ಇರೋ. ಪರವಾಗಿಲ್ವೇ, ಒಸಿ ಸೆಂಟಿಮೆಂಟ್ ಆಗಿ ಮಾತಾಡಿದ್ದು ವರ್ಕೌಟ್ ಆಗಿರಂಗದೆ, ಅದಕ್ಕೆ ಮೆಸೇಜ್ ಮಾಡೋಳೆ. ಜಾಸ್ತಿ ನೋವಾಗದೆ? ಎಲ್ಲಿ? ಪ್ರಬೋಧದಿಂದ ಹೇಳ್ತಾವನೆ, ನನ್ ತಲೆ ಕೆಡ್ಸ್ಬೇಡ, ಹೊಂಟೋಗು. ನಿನ್ಗೆ ಹೇಳ್ತಾ ಇರೋದು, ಹೋಗಾಚೆ. ಹಾಯ್ ನಂದಿನಿ. ಒಂದ್ ವೇಳೆ ಈಶ್ವರಿ ಅತ್ತೆಗೇನಾದ್ರೂ ಸತ್ಯ ಗೊತ್ತಿರ್ಬೋದೆ? ಈ ಮನೇಲಿ ಮುದ್ದು ಸೊಸೆ ಅಂತ ಮೆರಿತಿರೋ ನಿನ್ನ ಆದಷ್ಟು ಬೇಗ ಈ ಎಟ್ಟಿನಲ್ಲಿ ಕೆಲಸದವ್ರಿಗಿಂತ ಕಡೆ ಮಾಡ್ತೀನಿ. ಅವ್ರಿಗೆ ಸತ್ಯ ಗೊತ್ತಿದ್ರೆ ನನ್ ತವ ನೇರವಾಗಿ ಹೇಳ್ಬೋದು. ಅದನ್ ಬಿಟ್ಟು ಯಾಕೆ ಹಿಂಗ್ ಎದುರಿಸ್ತವ್ರೆ? ಯಾಕೆ ಹಿಂಗ್ ಕಾಗ್ದ ಬರ್ದಿರ್ಬೇಕು?